ವೀಕ್ಷಕರೇ, ಹುಣಸ್ಮಾರ್ನಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಬರೇ ನಕಲಿ ಖಾತೆಗಳ ದಂಧೆ ನಡೀತಿಲ್ಲ, ಪಿ ಜಿಗಳ ದಂಧೆಯೂ ಸಹ ನಡೀತಿದೆ. ಹುಣಸ್ಮಾರ್ನಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 300 ಪಿ ಜಿಗಳಿದ್ದಾವೆ. 300 ಪಿ ಜಿಯಲ್ಲಿ ಸುಮಾರು 7 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ 300 ಪಿ ಜಿಗಳಿಗೂ ಕೂಡ ಟ್ರೇಡ್ ಲೈಸೆನ್ಸ್ ಕೊಡಬೇಕಾಗಿರೋಂಥ ಅಖಿಲ ಭಾನು ಅವರೇ, ಯಾಕೆ ನೀವು 300 ಪಿ ಜಿಗಳಿಗೂ ಸಹ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ? 300 ಪಿ ಜಿಗಳಲ್ಲಿ ಇರುವಂತಹ ಯುವಕರೆಷ್ಟು ಜನ, ಯುವತಿಯರೆಷ್ಟು ಜನ, ಅಲ್ಲಿ ಯಾರ್ಯಾರು ಬಂದಿದ್ದಾರೆ, ಏನೇನು ಸಮಸ್ಯೆ ಇದೆ, ಅಲ್ಲಿ ನೀರಿನ ಕೊರತೆ ಇದೆಯಾ, ವಿದ್ಯುತ್ ಕೊರತೆ ಇದೆಯಾ, ಫುಡ್ ಸರಿಯಾಗಿ ಕೊಡ್ತಾ ಇದ್ದಾರೋ ಕೊಡ್ತಾ ಇಲ್ವೋ, ಯಾವ ಲೈಸೆನ್ಸ್ಗಳು ಇಲ್ದ್ರೂ ಕೂಡ, ಲೈಸೆನ್ಸ್ ಇಲ್ದಿದ್ರೂ ಕೂಡ ಅಖಿಲ ಭಾನು ಅವರೇ, ಹೆಲ್ತ್ ಇನ್ಸ್ಪೆಕ್ಟರ್, ಸ್ಪೆಷಲ್ ಹೆಲ್ತ್ ಇನ್ಸ್ಪೆಕ್ಟರ್, ನೀವು ನಾಚಿಕೆ ಆಗಲ್ವೇನ್ರಿ ನಿಮಗೆ? 7 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವ ಪಿ ಜಿಗೂ ಕೂಡ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ. ಟ್ರೇಡ್ ಲೈಸೆನ್ಸ್ ಇಲ್ದಿದ್ರೂ ಕೂಡ ನೀವು ಅಲ್ಲಿ ಪಿ ಜಿಗಳನ್ನು ನಡೆಸೋದಕ್ಕೆ ಅನುಮತಿ ಕೊಟ್ಕೊಂಡು ತಿಂಗಳ ನೀವು 3,000 4,000 ಕಲೆಕ್ಷನ್ ಮಾಡಿಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನು ಅಥವಾ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೋಸ್ಕರ ಯಾಕ್ರಿ ಹುಣಸ್ಮನ್ನಳ್ಳಿ ವ್ಯಾಪ್ತಿನ ಬಂದು ನೀವು ಅಧಿಕಾರಿಗಳಾಗಿ ಹಾಳು ಮಾಡ್ತಿದ್ದೀರಿ? ದಯವಿಟ್ಟು ಕೃಷ್ಣ ಬೈರೇಗೌಡ್ರೆ, ಹುಣಸ್ಮಾರ್ನಳ್ಳಿ ಪುರಸಭೆಯಲ್ಲಿ ಇರುವಂಥ ಏನು 300 ಪಿ ಜಿಗಳಿದ್ದಾವೆ, ಅದಕ್ಕೊಂದು ಕಮಿಟಿ ರಚನೆ ಮಾಡಿ ಮೊದಲು ಇದನ್ನೆಲ್ಲ ತನಿಖೆ ಮಾಡಿಸ್ಬೇಕು ನೀವೀಗ. ಅಲ್ರಿ ಅಖಿಲ ಭಾನು ಅವರೇ, ಎಲ್ಲ ಆಕ್ಸಿಡೆಂಟು ಅಥವಾ ಎಲ್ಲೋ ಕೆಳಗಡೆ ಬಿದ್ದೋಗಿದ ತಕ್ಷಣವೇ ಅಂಗವಿಕಲರಿಗೆ ಕೊಡಬೇಕಾಗಿರೋಂಥ ಕಿಟ್ ಮನೆಗೆ ಎತ್ಕೊಂಡೋಗಿ ನಾಚಿಕೆ ಆಗಲ್ವೇನ್ರಿ ನಿಮಗೆ? ಆ ಗೌರ್ಮೆಂಟ್ ಕಿಟ್ಗಳನ್ನು, ಬಡವ್ರಿಗೆ ಕೊಡಬೇಕಾಗಿರೋ ಕಿಟ್ಗಳನ್ನು ನೀವು ಮನೆಗೆ ಎತ್ಕೊಂಡು ಹೋಗ್ತಿರಲ್ಲ ರೀ. ಥೋ ಇಷ್ಟೊಂದು ಬರ್ಗೆಟ್ಟು ಹೋಗಿದ್ದೀರೇನ್ರಿ ನೀವೆಲ್ಲ ಅಧಿಕಾರಿಗಳು, ಪುರಸಭೆಯವರು? ಇಷ್ಟೆಲ್ಲ ನೀವು ಬರ್ಗೆಟ್ಟು ಹೋಗ್ಬಿಟ್ಟಿದ್ರೆ ಎಲ್ಲ ಸರ್ಕಾರಿ ಜಾಗಗಳು ಅಥವಾ ಇನ್ಯಾವುದೋ ರೆವಿನ್ಯೂ ಸೈಟ್ಗಳೋ ಲೇಔಟ್ಗಳೋ ಮಾಡ್ಕೊಂಡು ಜೀವನ ಮಾಡಿರಿ. ಯಾಕ್ರಿ ಬಂದು ಪುರಸಭೆಯಲ್ಲಿ ಇರುವಂಥ ಜನಗಳನ್ನು, ಸುತ್ತಮುತ್ತದಲ್ಲಿ ಇರುವಂಥ ಜನಗಳನ್ನು ಹಾಳು ಮಾಡೋಕ್ಕೆ ಬರ್ತೀರಿ? ಅಖಿಲ ಭಾನು ಅವರೇ, ಹೆಲ್ತ್ ಇನ್ಸ್ಪೆಕ್ಟರ್ ನೀವು. ಇಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತದಲ್ಲಿ ನಡೀತಾ ಇರೋದು ಸುಮಾರು 3,000 ಅನಧಿಕೃತವಾಗಿ ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ. ಯಾರೊಬ್ರಿಗೂ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ. ಯಾಕ್ರಿ? ತಿಂಗಳ ದುಡ್ಡು ಬೇಕು, ದುಡ್ಡು ಕಮಿಷನ್ಗೋಸ್ಕರನೇ ಯಾರಿಗೂ ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇಲ್ಲ. ನಿಮಗೆ ನಾಚಿಕೆ ಆಗಲ್ವಾ ನಿಮ್ಮ ಎಲ್ಲರಿಗೂ? ಯಾವುದೋ ದೇಶದಿಂದ, ಬಾಂಗ್ಲಾದೇಶದಿಂದ ಬಂದು ಇವತ್ತು ನಮ್ಮ ಕರ್ನಾಟಕವನ್ನು ಹಾಳು ಮಾಡ್ತಿದ್ದಾರೆ. ಈಗ ಇದೇ 3,000 ಅಂಗಡಿಗಳಲ್ಲಿ ಬಾಂಗ್ಲಾದೇಶದವರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ ನಿಮ್ಗೀಗ? ಪಾಕಿಸ್ತಾನದಿಂದ ಬಂದು ಎಷ್ಟು ಜನ ಇಲ್ಲಿ ಅಂಗಡಿಗಳು ನಡೆಸ್ತಾ ಇದ್ದಾರೆ ಅಂತ ಏನಾದರೂ ಗೊತ್ತಾ ನಿಮ್ಗೆ? ಹೋಗ್ಲಿ, ಈಗ ಇದೇ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಹೋಟ್ಲುಗಳಿದ್ದಾವೆ. ಹೋಟ್ಲಲ್ಲಿ ದಂಧೆ ನಡೀತಾ ಇದೆ ಹೆಣ್ಮಕ್ಳನ್ನ ಇಟ್ಕೊಂಡು. ಎಷ್ಟು ಹೋಟ್ಲಲ್ಲಿ ದಂಧೆ ನಡೀತಿದೆ ಅಂತ ಏನಾದರೂ ತನಿಖೆ ಮಾಡ್ತಿದ್ದೀರೇನ್ರಿ ನೀವೆಲ್ಲ? ಅಲ್ಲಿ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ. ಒಂದು ಲೈಸೆನ್ಸ್ ಇಲ್ದಿದ್ರು ಕೂಡ ಪ್ರೈವೇಟ್ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ. ಸುಮಾರು 9 ಬಾರ್ಗಳಿದ್ದಾವೆ ರೀ ನಿಮ್ಮ ವ್ಯಾಪ್ತಿಯಲ್ಲಿ. ನೀವು ಟ್ರೇಡ್ ಲೈಸೆನ್ಸ್ ಕೊಡ್ದೇನೆ 9 ಬಾರ್ಗಳನ್ನು ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ನಿಮ್ಮ ಗಮನದಲ್ಲಿದ್ದರೂ ಕೂಡ ಏನಕ್ಕೆ ನೀವು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದೀರಿ? ಸೀನಿಯರ್ ಅಂತ ನಿಮ್ಮ ಕತ್ತೆ ಕಾಯ್ಸಕ್ಕೆ ನೀವೆಲ್ಲ ಎಲ್ಲಾದರೂ ಕತ್ತೆ ಕಾಯ್ಸಕ್ಕೆ ಹೋಗ್ರಿ ನೀವೆಲ್ಲ. ಲಾಡ್ಜ್ಗಳಲ್ಲಿ ವೇಶ್ಯಾವಾಟಿಕೆ ನಡೀತಿದೆ. ಬಾಂಗ್ಲಾದೇಶದಿಂದ ಬಂದು ಪುರಸಭೆ ವ್ಯಾಪ್ತಿಯಲ್ಲಿ ಯಾವನೋ ಎಲ್ಲೋ ಒಂದು ಮೂಲೆಯಲ್ಲಿ ಅಂಗಡಿಗಳು ಹಾಕ್ಕೊಂಡು ಜೀವನ ಮಾಡ್ತಿದ್ದಾರೆ. ಅಲ್ಲಿ ಅಕ್ರಮವಾಗಿ ಬೇಡದಿರುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಅನಧಿಕೃತವಾಗಿ ಯಾವುದೋ ಜಿಲ್ಲೆನೋ ಯಾವುದೋ ರಾಜ್ಯಗಳಿಂದ ಬಂದು ಅವನ ಮೇಲೆ FIR ಆಗುತ್ತೋ, ರೌಟ್ರಿ ಶೀಟ್ರು, ಅತ್ಯಾಚಾರಿನೋ ಗೊತ್ತಿಲ್ಲ. ಯಾವನ ಮೇಲೆ ಎಷ್ಟೆಷ್ಟು ಕಾನೂನು ಬಾಹಿರ ಚಟುವಟಿಕೆಗಳಿದ್ದಾವೆ ಅಂತ ಗೊತ್ತಿಲ್ಲ. ಈಗ ಹುಣಸ್ಮಾರ್ನಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 3,000 ಅಕ್ರಮವಾಗಿ ಅಂಗಡಿಗಳು, ಫ್ಯಾಕ್ಟರಿಗಳು, ಹೋಟ್ಲುಗಳು, ಇಷ್ಟೆಲ್ಲ ದಂಧೆ ನಡೀತಾ ಇದ್ರು. ಒಬ್ಬರಿಗೂ ಕೂಡ ನೀವು ಟ್ರೇಡ್ ಲೈಸೆನ್ಸ್ ಕೊಡದೆ ಎಲ್ಲರ ಹತ್ರ 3,000 4,000 ನೀವು ಲೂಟಿ ಮಾಡೋಕ್ಕೋಸ್ಕರ ಬಂದು ಅಲ್ಲಿ ಸುತ್ತಮುತ್ತದಲ್ಲಿ ಇರುವಂಥ ಜನಗಳನ್ನು ಹಾಳು ಮಾಡೋಕ್ಕೆ ಬಂದಿದ್ದೀರಿ ನೀವು. ನಾಚಿಕೆ ಮಾನ ಮರ್ಯಾದಿಲ್ಲ ನಿಮಗೆ? ಅಲ್ಲಿ ಪಿ ಜಿಗಳು 300 ಪಿ ಜಿಗಳ ಮೇಲಿದ್ದಾವೆ. 7 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಡೀ ಹುಣಸ್ಮನ್ನಳ್ಳಿ ಪೂರ್ತಿ ಯಾವುದೇ ರೂಟ್ಗೆ ಹೋದ್ರು, ಯಾವುದೇ ರೋಡಲ್ಲಿ ಹೋದ್ರೂ ಕೂಡ ಎಲ್ಲ ಕಡೆನೂ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಟ್ರಾಫಿಕ್ ಅತಿ ಹೆಚ್ಚು ಜಾಮ್ ಆಗ್ತಾ ಇರುತ್ತೆ. ಎಲ್ಲಂದ್ರಲ್ಲಿ ಯಾವನೋ ಅವನು ಬಾಂಗ್ಲಾದೇಶದವನೋ, ಪಾಕಿಸ್ತಾನದವನೋ, ಇನ್ಯಾವುದೋ ದೇಶಗಳಿಂದ ಬಂದು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಆಸ್ತಿಗಳನ್ನು
ಕದೀತಾ ಇದ್ದರೂ ಕೂಡ ಅಥವಾ ಕಟ್ಟಿರೋ ಅಂಗಡಿಗಳಿಗೆ ನೀವು ಟ್ರೇಡ್ ಲೈಸೆನ್ಸ್ ಕೊಡದೆ ಸರ್ಕಾರಕ್ಕೆ ವಂಚನೆ ಮಾಡಿಕೊಂಡು ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಸುಮಾರು 20 ಕೋಟಿ ನಷ್ಟ ಉಂಟು ಮಾಡಿದಂಥ ನಿಮ್ಮಂಥ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧವಾಗಿ ಅಲ್ಲಿರುವಂಥ ಜನ ತಿರುಗಿ ಬೀಳಬೇಕು ನಿಮ್ಮ ವಿರುದ್ಧ. ಜನ ತಿರುಗಿ ಬಿದ್ದು ನಿಮ್ಮನ್ನು ರೋಡಲ್ಲಿ ಮುಖಕ್ಕೆ ಹೋಗಿದ್ರೆ ಮಾತ್ರ ಅವಾಗ ನಿಮ್ಮೆಲ್ಲರಿಗೂ ಬುದ್ಧಿ ಬರೋಕ್ಕೆ ಸಾಧ್ಯ. ಪಾಪ ಆ ವ್ಯಾಪ್ತಿಯಲ್ಲಿರುವಂಥ ಜನ ಟ್ರೇಡ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಾವಿರಾರು ರೂಪಾಯಿ ವಸೂಲು ಮಾಡ್ತೀರಿ. ಎಲ್ಲೋ ಮೂಲೆಯಲ್ಲಿ ಸತ್ತಿರುವಂಥ ವ್ಯಕ್ತಿಗೆ ಪುರಸಭೆಯಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡ್ತೀರಿ. ಅದೇ ಸುತ್ತಮುತ್ತದಲ್ಲಿರುವಂಥ ಹಾಸ್ಪಿಟ್ಲು, NRV ಹಾಸ್ಪಿಟ್ಲು, ಅಕ್ರಮವಾಗಿ ನಡೆಸ್ತಾ ಇರುವಂಥ ಕ್ಲಿನಿಕ್ಗಳು, ಆ ಕ್ಲಿನಿಕ್ಗಳಲ್ಲಿ NRV ಹಾಸ್ಪಿಟ್ಲಲ್ಲಿ ಸುಮಾರು 120-130 ಜನ ಸತ್ತವ್ರೆ. ಹಾಸ್ಪಿಟ್ಲನ್ನ ತನಿಖೆ ಮಾಡಿಸೋ ಯೋಗ್ಯತೆಗಳು ನಿಮಗಿಲ್ಲ. ಆದರೂ ಪುರಸಭೆ ಇದೆ, ಪುರಸಭೆಯಲ್ಲಿ ನೀವು ಅಧಿಕಾರಿಗಳು ಎಲ್ಲರೂ ಬಿಜಿ ನಿಮ್ಮ ಶೋಕಿಗೆ, ನಿಮ್ಮ ಮೇಕಪ್ಗೆ ಅಲ್ಲಿರುವಂಥ ಜನಗಳನ್ನು ಹದಗೆಡ್ಸಕ್ಕೆ ಬಂದಿದ್ದೀರಾ ನೀವೆಲ್ಲ. ನಾಚಿಕೆ ಮಾನ ಮರ್ಯಾದೆ ನಿಮ್ಗಿರಬೇಕು ನಿಮ್ಮೆಲ್ಲರಿಗೂ. ಅಕ್ರಮವಾಗಿ ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ದಾರೆ, ಅಕ್ರಮವಾಗಿ ಕಾರ್ಖಾನೆಗಳು ನಡೆಸ್ತಾ ಇದ್ದಾರೆ. ಅವಾಗೆಲ್ಲವನ್ನು ನೀವು ಟ್ರೇಡ್ ಲೈಸೆನ್ಸ್ ಕೊಡದೆ ಗೌರ್ಮೆಂಟ್ಗೆ ಬರುವಂಥ ಆದಾಯವನ್ನು ನೀವು ನಿಲ್ಲಿಸಿ ನಿಮಗೆ ತೀಟೆಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಭ್ರಷ್ಟಾಚಾರ ಮಾಡಿಕೊಂಡು ನೀವು ಅಧಿಕಾರಿಗಳಾಗಿ ಅಲ್ಲಿ ಬಂದು ಕೂತ್ಕೊಂಡು ನಮ್ಮ ಆ ಸುತ್ತಮುತ್ತದಲ್ಲಿ ಇರುವಂಥ ಜನಗಳನ್ನು ಯಾಕೆ ವಂಚನೆ ಮೋಸ ಮಾಡ್ತೀರಿ? ಸರ್ಕಾರಕ್ಕೆ ಯಾಕೆ ವಂಚನೆ ಮೋಸ ಮಾಡ್ತೀರಿ? ವೀಕ್ಷಕರೇ, ಈ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಅಧಿಕಾರಿಗಳು CO ಕಾಂತರಾಜ್ ಜೊತೆಗೆ ನಾಗೇಶ್, ದ್ಯಾವಪ್ಪ, ಅಖಿಲ ಭಾನು ಇವ್ರನ್ನ ತಕ್ಷಣ ಸರ್ಕಾರ ಕೆಲಸದಿಂದ ವಜಾ ಮಾಡಬೇಕು. ಜೊತೆಗೆ ಇವರ ಆಸ್ತಿ ಎಷ್ಟೆಷ್ಟಿದೆ ಅನ್ನೋದನ್ನು ತನಿಖೆ ಮಾಡಬೇಕು. ತನಿಖೆ ಆಗೋ ತನಕ ಸಾಮ್ರಾಟ್ TV ಪ್ರತಿದಿನ ಸುದ್ದಿ ಮಾಡ್ತಾನೆ ಇರುತ್ತೆ. ಅದ್ರ ಜೊತೆಗೆ ಕೊನೆಯದಾಗಿ ಕಾಂತರಾಜ್ ಅವ್ರಿಗೆ, ಮುಖ್ಯ ಅಧಿಕಾರಿಗಳೇ, ಅಲ್ರಿ ದಲಿತ ಸ್ಮಶಾನಕ್ಕೆ ಹೋಗಿ ಒಂದು ಖಾಸಗಿ ಜಾಗದಲ್ಲಿ ಹೋಗಿ ನೀವು ನೀರು ಟ್ಯಾಂಕ್ ಕಟ್ತಿರಲ್ಲ, ಪಾಪ ದಲಿತರಿಗೆ ಇರೋದು ಸ್ವಲ್ಪ ಜಾಗ, ಆ ಜಾಗದಲ್ಲಿ ಖಾಸಗಿಯವ್ರ ಹತ್ರ ನೀವು ಅನುಮತಿ ತೊಗೊಳ್ದೆ, ಖಾಸಗಿಯವ್ರ ಹತ್ರ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ದೆ, ಯಾವುದೋ ಒಂದು ಖಾಸಗಿ ಜಾಗದಲ್ಲಿ ಹೋಗ್ಬಿಟ್ಟು ಆ ನೀರು ಟ್ಯಾಂಕನ್ನು ಕಟ್ಟಿ ದಲಿತರನ್ನ ಅಲ್ಲಿ ಹಿಂಸೆ ಕೊಡ್ತಿದ್ದೀರಲ್ಲ, ನಾಚಿಕೆ ಮಾನ ಮರ್ಯಾದೆ ಆಗಲ್ವೇನ್ರಿ ನಿಮಗೆ? ಆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಸುಮಾರು 15 ಎಕರೆ ಇದೆ ರೀ. 15 ಎಕರೆಯಲ್ಲಿ ನೀರು ಟ್ಯಾಂಕ್ ಕಟ್ಟಿದೆ. ಎಲ್ಲೋ ಒಂದು ದಲಿತರ ಜಾಗ, ಒಂದು 5 ಕುಂಟೆನೋ 10 ಕುಂಟೆನೋ ಇರುವಂಥ ದಲಿತರ ಜಾಗದಲ್ಲಿ ಹೋಗ್ಬಿಟ್ಟು ನೀರು ಟ್ಯಾಂಕ್ ಕಟ್ಟಿ ಅವ್ರಿಗೆ ಹಿಂಸೆ ಮಾಡಿ ಅವ್ರಿಗೆ ಕಿರುಕುಳ ಆಗೋ ಥರ ಸ್ಮಶಾನ ಇಲ್ದಿರಂಗೆ ಮಾಡಿಟ್ಟಿದ್ದೀರಲ್ರಿ. ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ ಮಿಸ್ಟರ್ ಕಾಂತರಾಜ್ ಅವರೇ? ಮುಖ್ಯ ಅಧಿಕಾರಿಗಳು ಬೇರೆ ನೀವು. ಅದ್ರ ಜೊತೆಗೆ ವೀಕ್ಷಕರೇ ಗಮನದಲ್ಲಿ ಇಟ್ಕೊಂಡ್ಬಿಡಿ, ಇದು ಕೊನೆಯದಾಗಿ ನಿಮಗೆ, ನಿಮ್ಮ ಸುತ್ತಮುತ್ತದಲ್ಲಿ ಸರ್ಕಾರಿ ಜಾಗಗಳು ಹಾಳಾಗೋದ್ರೂ ಪರವಾಗಿಲ್ಲ ಇವ್ರಿಗೆ, ಆದರೆ ಸರ್ಕಾರಿ ಜಾಗ ಇದೆಯಲ್ಲ, ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ಗಳಿದೆಯಲ್ಲ, ಗೌರ್ಮೆಂಟ್ ಸ್ಕೂಲ್ ಪಾರ್ಕನ್ನು ಕೂಡ ನುಂಗಾಕ್ತಾ ಇದ್ದಾರೆ ಇವರು. ಗೌರ್ಮೆಂಟ್ ಸ್ಕೂಲ್ಗೆ ಪಾಪ ಮಕ್ಕಳಿಗೆ 5 ಜನನೋ 10 ಜನನೋ 20 ಜನನೋ ಬಡವರು ಬಂದು ಸೇರಿ ಮಕ್ಕಳನ್ನು ಅಲ್ಲಿ ಓದಿಸೋದಕ್ಕೆ ಪಾಪ ಬಡ ಜನ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತಾ ಇರುವಂತಹ ಆ ಸ್ಕೂಲ್ಗೆ ಸಂಬಂಧಪಟ್ಟಂಥ ಪಾರ್ಕ್ ಜಾಗನ ಹೋಗಿ ಡೇರಿ ಮಾಡ್ತೀನಿ ಅಂತ ಹೊರಟಿದ್ದೀರಲ್ರಿ. ನಾಚಿಕೆ ಮಾನ ಮರ್ಯಾದಿಲ್ವೇನ್ರಿ ನಿಮಗೆ? ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಪ್ರತಿದಿನ ಸಾಮ್ರಾಟ್ TVಯಲ್ಲಿ ನೋಡ್ತಾ ಇರಿ. ಇಂಥ ಭ್ರಷ್ಟ ಕಳ್ಳರ ಕದಿಮರ ಬಗ್ಗೆ, ಜೊತೆಗೆ ಇವ್ರನ್ನ ಸರ್ಕಾರ ಕೆಲಸದಿಂದ ವಜಾ ಮಾಡೋ ತನಕ, ಮತ್ತು ಈಗ ಏನು ಇವರು ಮಾಡಿದಾರಲ್ಲ ಅಕ್ರಮವಾಗಿ ಖಾತೆಗಳು ಸಂಪೂರ್ಣವಾಗಿ ವಜಾ ಆಗೋ ತನಕ ಸಾಮ್ರಾಟ್ TVಯಲ್ಲಿ ಪ್ರತಿದಿನ ನೋಡ್ತಾ ಇರಿ ಭ್ರಷ್ಟರ ಆಟ.